ನಮಸ್ಕಾರ ಆತ್ಮೀರೆ. ಇವಾಗ ನೀವು ಹೇಳ್ದಂಗೆ ಆರ್ಟನ್ನು ಹೇಗೆ ಬರಿಬೇಕು, ಅದ್ರ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ, ಅದರಲ್ಲಿ ಶೇಡ್ಸ್ ಹೆಂಗೆ ಹಾಕಬೇಕು, ಅದ್ರ ಕಲರಿಂಗ್ ಹೆಂಗೆ ಮಾಡಬೇಕು, ಇದನ್ನೆಲ್ಲವಾಗಿ ಸಾಲವಾಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಇವಾಗ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಆರ್ಟ್ ಬರಿಬೇಕಂದ್ರೆ ನಾವು ಜಸ್ಟ್ ನೋಡೋದು ಬರೆಯೋದು ಇಷ್ಟೇ ಇರಲ್ಲ, ಅದ್ರ ಹಿಂದೆನೂ ತುಂಬ ಪ್ರೊಸೆಸ್ ಇರುತ್ತೆ, ತುಂಬ ಮಾತುಗಳನ್ನ ನಾವು ಕಲಿಬೇಕಾಗತ್ತೆ, ತುಂಬ ಎಕ್ಸಸೈಸ್ ಪ್ರಾಕ್ಟೀಸನ್ನು ಮಾಡಬೇಕಾಗತ್ತೆ. ಯಾವುದೋ ಒಂದು ಮಾತು ಮಾಡಬೇಕಾದ್ರೆ ನಮ್ಮ ಪ್ರಾಕ್ಟೀಸ್ ಎಷ್ಟು ಹೆಚ್ಚಾಗುತ್ತೋ ಅಷ್ಟು ನಾವು ಸರಳವಾಗಿ ಸುಲಭವಾಗಿ ಮಾಡ್ಬೋದು. ಇದಂತೂ ನಿಮ್ಗೆ ಗೊತ್ತಾ, ಹೌದಲ್ವಾ? ಆ್ಯಂಡ್ ಇದು ಚಿತ್ರ ಬರಿಬೇಕಾದ್ರೂ ಅದು ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಇರುತ್ತೆ. ಅದೇ ನಾವು ನಿಮ್ಗೆ ಮುಂಚೆನೇ ಹೇಳ್ಕೊಟ್ಟೀನಿ. ನಮ್ದು ಮತ್ತೊಂದು ಅಕೌಂಟ್ ಇದೆ, ಅದನ್ನ ಹಿಂದಿದಾಗೆ ಹೇಳ್ತೀನಿ ನಿಮಗೋಸ್ಕರ ಇದನ್ನು ಕನ್ನಡ ಅಕೌಂಟನ್ನು ತೆಗೆದಿದ್ದೀನಿ. ನೀವು ಫಾಲೋ ಮಾಡ್ತಾ ಇರಿ, ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗಿರಿ, ಮಾಡ್ತಾ ಇರಿ. ಅದೇ ಇವಾಗ ನಾವು ಫಸ್ಟ್ ಪಾಠ ಕಲಿಯೋಣ. ಅಂದರೆ ಇದರಲ್ಲಿ ನಾವು ಚಿತ್ರ ಬರಿಬೇಕಾದ್ರೆ ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಇರ್ತಿದೆ ಲೈನು. ಸರಿಯಾಗಿ ಲೈನ್ಸ್ ನಾವು ಸರಿಯಾಗಿ ತೆಗಿಬೇಕು, ಅದರಲ್ಲಿ ನಮ್ಮ ಪ್ರೊಪೋರ್ಷನ್ ಇರುತ್ತೆ, ತುಂಬ ಮಾತುಗಳನ್ನಿರುತ್ತೆ. ನಮ್ಮ ಲೈನ್ ಸೀದಾಗಿ ಹೋಗ್ಬೇಕಾದ್ರೂ ಅದಕ್ಕೆ ಏನು ಪ್ರೊಸೆಸ್ ಇರುತ್ತೆ, ನಾವು ಯಾವ ಥರ ಪ್ರಾಕ್ಟೀಸ್ ಮಾಡಬೇಕು ನಾನು ಹೇಳ್ಕೊಡ್ತಿದ್ದೀನಿ ನೋಡಿ. ನಾರ್ಮಲ್ ಆಗಿ ನಾವು ಚಿಕ್ಕವರಿದ್ದಾಗ ಲೈನ್ ಬರಿಬೇಕಾದ್ರೆ, ರೇಗೆ ಬರಿಬೇಕಾದ್ರೆ ಈ ತರ ಬರಿತಿದ್ವಿ, ಹೌದಲ್ಲ? ಆದ್ರೆ ಇದ್ರಲ್ಲಿ ನಾವು ಸ್ಲೋ ಬರೀತಾ ಹೋದ್ರೆ ಸರಿಯಾಗಿ ಹೋಗಲ್ಲ, ಲವಂಕ ಡಂಕ ಹೋಗೋ ಲೈನ್ ಸರಿ ಕಾಣಲ್ಲ. ಆದ್ರೆ ಈ ತರ ನಾವು ಬರಿಬೇಕು. ಆಸ್ ಅನ್ ಆರ್ಟಿಸ್ಟ್ ಆಗ್ಲಿ, ನಾವು ದೊಡ್ಡವರಾಗ್ಲಿ, ಯಾವ್ದು ಚಿತ್ರ ಬರಿಬೇಕಾದ್ರೆ ಈ ತರ ನಾವು ಪ್ರೆಷರ್ ಕೊಟ್ಟು ಒಂದೇ ಫ್ಲೋದಲ್ಲಿ ರೇಗೆಯನ್ನು ಜಗಬೇಕು. ಇದು ನಮ್ಮ ಆರ್ಟ್ಗೆ ಒಂದ್ ಲುಕ್ ಕೊಡುತ್ತೆ, ಒಂದ್ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ ತೋರಿಸ್ತಾ ಇದೀನಿ ನೋಡಿ, ಯಾವ ತರ ನಾವು ಬೇರೆ ಬೇರೆ ಟೈಪ್ ಇದರಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋದ್ರೆ ನಮ್ ಕೈಗಳು ಆ ತರ ರೇಗೆ ಬರೀಲಿಕ್ಕೆ ಕಲ್ಕೋತಾವ. ಜಸ್ಟ್ ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಬರೀ ಅದ್ರ ಮೇಲೆ ನಮ್ ಲೈನ್ ಇಂಪ್ರೂವ್ ಆಗತ್ತೆ, ಚೆನ್ನಾಗಿ ಬರೀತಿದ್ದೆ. ವಂಕ ಡೊಂಕ ನಾವು ಯಾವ ತರ ಬರಿತಿರ್ತೀವಿ ಆ ತರ ಹೋಗಲ್ಲ. ಇಲ್ಲಿ ತೋರಿಸ್ತಾ ಇದೀನಿ ನೋಡಿ, ಈ ಡಿಫ್ರೆನ್ಸ್ ಇದರಲ್ಲಿ ನೀವು ತಿಳ್ಕೊಬಹುದು. ಇಲ್ಲಿ ಬೇರೆ ಬೇರೆ ಈ ತರ ಒಂದು ತೆಗಿತೀನಿ, ಮತ್ತೊಂದ್ ತರಾನು ತೆಗೆದು ತೋರಿಸ್ತೀನಿ. ಇದ್ರಲ್ಲಿ ನಿಮ್ಗೆ ಯಾವ ಚೆನ್ನಾಗಿ ಕಾಣ್ತಿದೆ ನೀವೇ ನೋಡ್ಬೇಕು, ಹೇಳ್ಬೇಕು, ಆಯ್ತಾ? ಈ ತರ ಲೈನ್ ಬರೆಯೋ ಅಭ್ಯಾಸ ನಮ್ ಮುಂದ್ ಹೋಗಿ ದೊಡ್ಡ ದೊಡ್ಡ ಚಿತ್ರವನ್ನು ಬರೆಯುವಾಗ ತುಂಬಾ ಹೆಲ್ಪ್ ಮಾಡುತ್ತೆ. ನೋಡೋರಿಗೆ ಕೂಡ ನಮ್ ಚಿತ್ರದಲ್ಲಿ ಒಂದು ಡೆಪ್ತ್ ಕಾಣುತ್ತೆ. ದಿನಾಲೂ ನಾವು 10-15 ನಿಮಿಷ ಆದ್ರೂ ಇಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ನಮ್ಗೆ ಇಂಪ್ರೂವ್ ಆಗುತ್ತೆ. ಚೆನ್ನಾಗಿ ನಾವು ಲೈನ್ ಬರಿಬೋದಾ, ಚಿತ್ರವನ್ನು ತೆಗಿಬೋದಾ. ಆದ್ರೆ ನೀವು ನೋಡ್ತೀರಿ 15 ದಿನದಲ್ಲಿ ನೀವು ಯಾವ ರೀತಿ ಚಿತ್ರವನ್ನು ಬರಿತೀರಾ. ಮತ್ತೊಮ್ಮೆ ಹೇಳ್ಕೊಡ್ತೀನಿ ನೋಡಿ. ಈ ರೇಗೆಯನ್ನು ನೋಡಿ ಮತ್ ಈ ರೇಗೆಯನ್ನು ನೋಡಿ, ಎರಡು ಇದರಲ್ಲಿ ಯಾವ ವ್ಯತ್ಯಾಸ ನಿಮ್ಗೆ ಕಾಣಿಸ್ ಬರುತ್ತೆ. ತಾನು ನೀವು ತಿಳ್ಕೊಬಹುದು ನಮ್ಗೆ ಯಾವ ಚೆನ್ನಾಗಿ ಕಾಣುತ್ತೆ ಮತ್ತೆ ಯಾವ್ದು ನಾವು ಬರಿಬೇಕು. ಚಿಕ್ಕವರಾದ್ರೆ ಸರಿ, ಆದ್ರೆ ದೊಡ್ಡವರು ಆದಾಗ ನಾವು ಇದೇ ತರ ಬರೆದ್ರೆ ಅದು ತುಂಬಾ ತಪ್ಪು, ಇದ್ರಲ್ಲಿ ಸರಿ ಹೋಗಲ್ಲ. ನಮ್ ಚಿತ್ರವನ್ನು ಒಂದು ಚೆನ್ನಾಗಿ ಲುಕ್ ಬರಲ್ಲ. ಸೊ ಆದ್ಮೇಲೆ ಇತರ ಮುಂದಿನ ಪಾಠಗಳು ಕಲಿಯಲು ನಾವು ಏನೋ ಬರಿತೀವಿ, ಹೌದಲ್ವಾ? ಆಗ ಬರುವಾಗ ನಾವು ಚಿತ್ರವನ್ನು ಓವರ್ ಹ್ಯಾಂಡ್ ಗ್ರಿಪ್ ಅಂತ ಹೇಳ್ತೀವಿ. ತುಂಬಾ ಜನರಿಗೆ ಗೊತ್ತಿರಲ್ಲ, ಆರ್ಟಿಸ್ಟ್ ಯಾರು ಚಿತ್ರ ಬರೀತಾರೆ ಅವ್ರಿಗೆ ಗೊತ್ತಿರುತ್ತೆ. ನಿಮಗೂ ಆಸ್ ಎ ಬಿಗಿನರ್ ಗೊತ್ತಿಲ್ಲ ಅಂದ್ರೆ ನೀವು ತಿಳ್ಕೊಬೋದು. ಅದೇ ತಿಳ್ಕೊಳ್ಳೇಬೇಕು. ಇದರಲ್ಲಿ ನಾವು ಇದು ಎದಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂದರೆ, ನಾವು ಬೇಸಿಕಾಗಿ ಏನಾಗುತ್ತೆ, ಯಾವಾಗ ನಾವು ಈ ಥರ ಪೆನ್ ಹಿಡಿತೀವಿ, ಪೆನ್ಸಿಲ್ ಹಿಡಿತೀವಿ, ಆಗ ನಮ್ಮ ಪೂರಾ ಧ್ಯಾನ ನಮ್ಮ ಡಿಟೇಲಿಂಗ್ ಸಣ್ಣ ಸಣ್ಣ ಪಾರ್ಟ್ ಆ ಕಡೆ ಹೋಗುತ್ತೆ. ಆದರೆ ಅಲ್ಲಿಗೆ ಹೋಗಬಾರ್ದಂದ್ರೆ ನಾವು ಈ ಥರ ಪೆನ್ಸಿಲ್ ಓವರ್ ಆ್ಯಂಡ್ ಗ್ರಿಪ್ ಮೇಲೆ ಯಾವಾಗ ಪೆನ್ಸಿಲ್ ಹಿಡಿತೀವಿ ಆವಾಗ ನಮ್ಮ ಪೂರಾ ಧ್ಯಾನ ಇರುತ್ತೆ, ನಮ್ಮ ಕಣ್ಣು ಫೋಕಸ್ ಯಾವುದು ಇದ್ರೂ ಮುಂದೆ ಚಿತ್ರ ಏನೋ ರೆಫರೆನ್ಸ್ ಬರಿತಾ ಇದ್ವಿ ಆ ಪೂರಾ ಚಿತ್ರ ಕಡೆ ಇರುತ್ತೆ, ಯಾವುದೋ ಒಂದು ಪಾರ್ಟ್ ಕಡೆ ಹೋಗಲ್ಲ. ಈ ಥರ ಪೆನ್ಸಿಲ್ ಹಿಡಿದು ಬರಿತಾ ಇರ್ತೀವಿ, ನಾವು ಲೈನ್ಸ್ ಮಾಡ್ತೀವಿ, ಈ ಥರ ಲೈನ್ಸ್ ಮಾಡ್ತೀವಿ, ಆ್ಯಂಗಲ್ಸ್ ನೋಡ್ತೀವಿ, ಪ್ರೊಪೋರ್ಷನ್ ಜಡ್ಜ್ ಮಾಡ್ತೀವಿ, ಇದನ್ನೆಲ್ಲ ಮಾಡ್ತೀವಿ. ಆದರೆ ಟ್ರೈಪಾಡ್ ಗ್ರಿಪ್ ಹಿಡಿದಾಗ ನಮ್ಮ ಪೂರಾ ಧ್ಯಾನ ಡಿಟೇಲಿಂಗ್ ಕಡೆ ಹೋಗುತ್ತೆ. ಇದು ಕೈ ಮತ್ತು ಕಣ್ಣು ಇದರದ್ದು ಕನೆಕ್ಷನ್ ಇರುತ್ತೆ. ಇದನ್ನ ಅರ್ಥ ಮಾಡ್ಕೋಬೇಕು. ಮುಂಚೆ ಯಾವುದೋ ಚಿತ್ರ ಬರಿಬೇಕಾದ್ರೆ ನಾವು ಬೇಸಿಕ್ಕಾಗಿ ಸ್ಟಾರ್ಟ್ ಮಾಡ್ತೀವಿ, ಅದು ಓವರ್ ಆ್ಯಂಡ್ ಗ್ರಿಪ್ಪಿಂದ. ಆಮೇಲೆ ಬರುತ್ತೆ ಟ್ರೈಪಾಡ್ ಗ್ರಿಪ್, ಸರಿನಾ? ಓವರ್ ಹ್ಯಾಂಡ್ ಗ್ರಿಪ್ನಲ್ಲಿ ಬರೆಯುವಾಗ ನಮ್ಮ ಪೂರಾ ಧ್ಯಾನ ಪೂರಾ ಚಿತ್ರ ಕಡೆ ಹೋಗುತ್ತೆ. ಹಾಗಾಗಿ ನಾವು ಸಿಂಪ್ಲಿಫೈ, ಯಾವ ಚಿತ್ರ ಸಣ್ಣದು, ಯಾವ ದೊಡ್ಡದು, ಯಾವ ಆಕಾರ ಹೇಗಿರುತ್ತೆ ಇದೆಲ್ಲವನ್ನೂ ಜಡ್ಜ್ ಮಾಡ್ತೇವೆ. ಯಾವುದೂ ಒಂದು ಪಾರ್ಟ್ ಜಡ್ಜ್ ಮಾಡಲ್ಲ. ಪೂರಾ ಚಿತ್ರದ ಒಂದು ಪ್ರಪೋರ್ಷನ್ ಸೆಟ್ ಮಾಡ್ಕೊಳ್ಸಿರುವಾಗ ಒಂದು ಕನ್ಸ್ಟ್ರಕ್ಷನ್ ಲೆವೆಲ್ ಅಂತ ಹೇಳುವ, ಯಾವುದೋ ಒಂದು ಮನೆ ಕಟ್ಟಬೇಕಾದ್ರೆ ಒಂದು ಕನ್ಸ್ಟ್ರಕ್ಷನ್ ಇರುತ್ತಿಲ್ಲ, ಅದೇ ಥರ ಆ ಕನ್ಸ್ಟ್ರಕ್ಷನ್ ಪಾರ್ಟ್ಗಳನ್ನು ನಾವು ಬರೀಬೇಕು. ಚಿತ್ರ ತೆಗಿಬೇಕಾದ್ರೆ ಅದಕ್ಕೋಸ್ಕರ ಓವರ್ ಆ್ಯಂಡ್ ಗ್ರಿಪ್ ಯೂಸ್ ಮಾಡಲೇಬೇಕು. ಹಾಗೆ ನಾವು ಸರಿಯಾಗಿ ಚಿತ್ರನ ಅರ್ಥ ಮಾಡ್ಕೋಬೋದು. ಕಡಿಮೆ ಟೈಮ್ದಲ್ಲಿ ಜಾಸ್ತಿ ಎಫರ್ಟ್ ಅದು ಚೆನ್ನಾಗಿ ತೆಗಿಬೋದು, ಸರಿನಾ? ಟ್ರೈಪಾಡ್ ಗ್ರಿಪ್ ಸರಿಯಾಗಿ ಏನೋ ಇದು ಈಸಿ ಇದೆ. ನಾವು ಪೆನ್ ಯಾವ ಥರ ಹಿಡಿತೀವಿ, ಬರಿತೀವಿ, ಇದರ ಟ್ರೈಪಾಡ್ ಗ್ರಿಪ್ ಅಂತ ಹಿಡಿತೀವಿ. ಈಗ ನಾವು ಹೇಳ್ಕೊಡ್ತೀನಿ. ಅದೇ ಈಗ ಟ್ರೈಪಾಡ್ ಗ್ರಿಪ್ ನಾವು ಯಾವಾಗ ಯೂಸ್ ಮಾಡಬೇಕು, ಅದು ಎದಕ್ಕೆ ಯೂಸ್ ಮಾಡಬೇಕು ಹೇಳ್ಕೊಡ್ತೀನಿ ನೋಡಿ. ನಾವು ಚಿತ್ರ ಬರೀಬೇಕಾದ್ರೆ
ನಾವು ಯಾವತ್ತು ಯಾವುದೋ ಒಂದು ಸಣ್ಣ ಪುಟ್ಟ ಭಾಗವನ್ನು ನೋಡ್ತಾ ಇರ್ತೀವಿ, ಬರಿತಾ ಇರ್ತೀವಿ, ಡಿಟೇಲಿಂಗ್, ಅದಕ್ಕೆ ಇಂಗ್ಲೀಷ್ನಲ್ಲಿ ಡಿಟೇಲಿಂಗ್ ಅಂತಾರೆ. ಅದೇ ಥರ ಚಿಕ್ಕ ಚಿಕ್ಕ ಸ್ಪಾಟ್ಸ್ಗಳು ಇರ್ತಾವೆ, ಯಾವುದೋ ಒಂದು ಪಾರ್ಟ್ಸ್ ಇರುತ್ತೆ, ಸಣ್ಣ ಸಣ್ಣ ಶೇಪ್ಸ್ ಇರ್ತಾವ, ಆಕಾರಗಳನ್ನ ಇರ್ತಾವೆ, ಅದನ್ನ ಬರಿಬೇಕಾದ್ರೆ ನಾವು ಅದಕ್ಕೆ ಲಾಸ್ಟ್ ಅಂದರೆ ಪೂರಾ ಚಿತ್ರ ಆದಮೇಲೆ ಲಾಸ್ಟಿಗೆ ನಾವು ಬರಿತೀವಿ ಈ ಥರ ಆಗ ನಾವು ಟ್ರೈಪಾಡ್ ಗ್ರಿಪ್ಪನ್ನ ಯೂಸ್ ಮಾಡ್ಬೋದು. ಆಗ ನಮ್ಮ ಮುಂಚೆ ಏನೇನು ಓವರ್ ಗ್ರ್ಯಾಂಡ್ ಗ್ರಿಪ್ ಗ್ರಿಪ್ನ ನಾವು ಏನೇನು ಚಿತ್ರ ಬರೀಬೇಕು ಅಂತ ನೋಡ್ಕೊಂಡಿವಿ. ಇನ್ನು ಟ್ರೈಪಾಡ್ ಗ್ರಿಪ್ ಡಿಟೇಲಿಂಗ್ ಮಾಡುವಾಗ ಅದು ಸಣ್ಣ ಸಣ್ಣ ಭಾಗ ತೋರಿಸುವಾಗ ನಾವು ನಮ್ಗೆ ಏನಾಗುತ್ತೆ ಗೊತ್ತಾ, ನಮ್ಮ ಕಣ್ಣುಗಳು ಡಿಟೇಲಿಂಗ್ನ ನೋಡ್ತಾವ. ಯಾವ್ದು ನಾವು ರೆಫರೆನ್ಸ್ ತಗೊಂಡೇವಿ, ಯಾವ್ದು ಚಿತ್ರ ನಾವು ನೋಡಿ ಬರಿತಾ ಇರ್ತೀವಿ, ಅದು ನಾವು ನಮ್ಮ ಕೈಯಾಗ ಈ ಥರ ಪೆನ್ಸಿಲ್ ಇದ್ರೆ ಆಟೋಮೆಟಿಕ್ಲಿ ನಮ್ಮ ಕಣ್ಣು ಡಿಟೇಲಿಂಗ್ ನೋಡ್ತಾವೆ, ಡಿಟೇಲಿಂಗ್ ಮಾಡಲಿಕ್ಕೆ ಮುಂದೆ ಹೋಗ್ತಾವೆ. ಟ್ರೈ ಮಾಡಿ ನೋಡಿ ನೀವು, ಬೇಕಾದರೆ ಅರ್ಥ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಇಲ್ಲದೆ ಅರ್ಥ ಆಗಲ್ಲ. ಓಕೆನಾ? ನಾವು ತಿಳ್ಕೊಂಡು ಓವರ್ ಆ್ಯಂಡ್ ಗ್ರಿಪ್ ದೂರಿಂದ ನೋಡಿದಾಗ ದೂರಿಂದ ಬರೆಯುವಾಗ ನಾವು ಯೂಸ್ ಮಾಡ್ತೀವಿ. ಅದೇ ಥರ ಡಿಟೇಲಿಂಗ್ಗೋಸ್ಕರ ನಾವು ಟ್ರೈಪಾಡ್ ಯೂಸ್ ಮಾಡ್ತೀವಿ. ಥರನೇ ಇದನ್ನು ಸಣ್ಣ ಸಣ್ಣ ಭಾಗಗಳನ್ನು ಸುಲಭವಾಗಿ ಬರಿಬೇಕು. ಆಗ ನಮ್ಮ ಟೋಟಲ್ ಫೋಕಸ್ ನಾವು ಏನು ಬರಿತಾ ಇದ್ದೀವಿ ಅದರ ಮೇಲೆ ಇರುತ್ತೆ. ಓವರ್ ಆಲ್ ಪೂರಾ ಚಿತ್ರ ಕಡೆ ನಮ್ಮ ನಿರ್ಲಕ್ಷ್ಯ ಆಗಿರ್ತದೆ. ಆ ಕಡೆ ನಾವು ಲಕ್ಷ್ಯ ಹೋಗಲ್ಲ. ಆದರೆ ನಾವು ಏನು ಮಾಡ್ತಾ ಇದ್ದೀವಿ ಅಲ್ಲಿಗೆ ಅಷ್ಟು ನಮ್ಮ ಕಾನ್ಸಂಟ್ರೇಟ್ ಆಗುತ್ತೆ. ಅದೇ ಭಾಗವನ್ನು ನೋಡ್ತೀವಿ. ನಾವು ಉಳಿದ ಕಡೆ ನೋಡ್ತೇವೆ ಬಂದ್ರೂ ನೋಡೋಕ್ಕಾಗಲ್ಲ. ಇದು ನಮ್ಮ ಕೈ ಮತ್ತು ಕಣ್ಣು ಇದರ ಕನೆಕ್ಷನ್ ಇರುತ್ತೆ. ಅದು ನ್ಯಾಚುರಲಿ ಇರುತ್ತೆ. ಆರ್ಟ್ದಲ್ಲಿ ಸ್ಟಡೀಸ್ ಪಾರ್ಟ್ ಇರುತ್ತೆ. ಇನ್ನು ನಿಮ್ಗೆ ಯಾರು ಹೇಳ್ಕೊಡಲ್ಲ. ಇದನ್ನು ನಾವು ಪ್ರಾಕ್ಟೀಸಿಂದ ಅರ್ಥ ಮಾಡ್ಕೋಬೇಕು. ನೀವು ಎಕ್ಸ್ಪೀರಿಯನ್ಸ್ ತಗೋಬೇಕು. ಹಾಗಾದ್ರೆ ನಿಮ್ಗೆ ಅರ್ಥ ಆಗುತ್ತೆ, ನೀವು ಸರಿಯಾಗಿ ಬಿಡಿಸ್ಬೋದಾ. ಅರ್ಥ ಆಯ್ತಾ? ಇನ್ನು ಮುಂದೆ ನೋಡೋಣ ಮುಂದಿನ ಕ್ಲಾಸ್ನಲ್ಲಿ. ಕರೆಕ್ಟೆಡ್ ಇರಿ. ಬಾಯ್ ಆದ್ಮೇಲೆ.